ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಏನಿರಲ್ಲ ನನಗೂ ಗೊತ್ತಿಲ್ಲ. ಸೊ ಒಂದು ಹಳೇದು ಒಂದು ಮಿಕ್ಸಿ ಇತ್ತು, ಬ್ಲೆಂಡರ್. ಹೌದಾ? ಸೊ ನೋಡಿ, ಹಳೇದು ಇದು ಬಂದ್ಬಿಟ್ಟು ಗ್ರೀನ್ ಶೆಫ್ ಅವ್ರದ್ದು. ಅವಾಗ ತೊಗೊಂಡಿತ್ತು ನಾನು 2019 ಇದು ಹಾಳಾಗ್ಬಿಟ್ಟಿತ್ತು. ಹಾಗಾಗಿ ರಿಪೇರಿ ಮಾಡಿಸ್ಕೊ ಬಂದಿದ್ದೀನಿ. ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ. ತುಂಬ ದಿವಸದಿಂದ ರಿಪೇರಿ ಮಾಡಿಸ್ಬೇಕು ಅಂದ್ಬಿಟ್ಟು ಇವಾಗ ಟೈಮ್ ಬಂದಿದೆ ಇದು ರಿಪೇರಿ ಮಾಡೋಕ್ಕೆ. ಸೊ ಇವಾಗ ರಿಪೇರಿ ಮಾಡಿಸಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ಗಳಿಂದ ಮಸಾಲೆ ಯೂಸ್ ಮಾಡಬೇಕಂದ್ರೆ ಸೊ ಇದು ಕಂಫರ್ಟಬಲ್ ನನಗೆ. ಸೊ ಹೋದೆ, ಈ ಕೆಲಸ ಆಯಿತು. ಹಾಗೆ ಕುಕ್ಕರ್ದು ಗ್ಯಾಸ್ಕೆಟ್ ಇದು ಹೋಗ್ಬಿಟ್ಟಿತ್ತು, ಅದು ತೊಗೊಂಡು ಬಂದೆ. ಇವಾಗ ಅದರಲ್ಲೇ ರೈಸ್ ಮಾಡ್ತೀನಿ. ಏನು ಗೊತ್ತಾ, ನಾನು ವೀಡಿಯೋಸ್ ಮಾಡಬೇಕಂದ್ರೆ ಉದ್ದ ಕುಕ್ಕರಲ್ಲಿ ಮಾಡೋಕ್ಕೆ ಹೋಗ್ತೀನಲ್ಲ, ಅದು ಕ್ಲೀನಾಗಿ ಕಾಣಿಸೋದೇ ಇಲ್ಲ. ಈ ಥರ ಕುಕ್ಕರಲ್ಲಿ ಮಾಡಿದರೆ ವಿಡಿಯೋಸ್ ರೆಸಿಪೀಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಹಂಗಾಗಿ ಇದರಲ್ಲೇ ಮಾಡೋಣ ಅಂತ ಮಾಡಿದ್ರೆ ಮುಚ್ಚಳ ಹಾಕೋಕ್ಕಾಗಲ್ಲ. ನೋಡಿ, ಇದರಲ್ಲಿ ಮಾಡಿದರೆ ಮುಚ್ಚಳ ಹಾಕೋಕ್ಕಾಗಲ್ಲ, ಹಾಗೆ ಬೇಯಿಸ್ಬೇಕು. ಸೊ ಇಷ್ಟು ದಿನ ಈ ಗ್ಯಾಸ್ಕೆಟ್ ಒಂದು ಪ್ರಾಬ್ಲಮ್ ಇತ್ತು. ಸೊ ಗ್ಯಾಸ್ಕೆಟ್ ರೆಡಿ ಆಯಿತು. ಸೊ ಇನ್ಮೇಲೆ ನಾನು ಈ ಕುಕ್ಕರ್ ಯೂಸ್ ಮಾಡ್ಬೋದು. ಇವತ್ತೇನು ಅಡುಗೆ ಮಾಡ್ತಾಯಿದ್ದೀನಿ ಅಂತಂದರೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಮತ್ತು ಮೊಟ್ಟೆ ಬೇಯಿಸಿ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ರೈಸು, ಸಾಂಬಾರು ಇನ್ನೂ ಯೋಚನೆ ಮಾಡಿಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಬೆಂಡೆಕಾಯಿ ಎಲ್ಲ ತಂದಿದ್ದೀನಿ, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಕಟ್ ಮಾಡಬೇಕು. ಮೊದಲಿಗೆ ಕಟ್ ಮಾಡ್ಕೊತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬ ಅಂದರೆ ತುಂಬ ಶೆಕೆ ನಿಮ್ಗೆ ಕಾಣ್ತಾ ಇದೆ ಅನಿಸುತ್ತೆ. ನೋಡಿ ಎಷ್ಟು ಬೆವರು ಗೊತ್ತಾ, ಸಖತ್ತು ಬೆವರು. ನನಗೆ ಮೊದಲೇ ಬೆವರ್ತೀನಿ, ಅದರಲ್ಲಿ ಸೆಕೆ ಅಂದರೆ ಇನ್ನೂ ಜಾಸ್ತಿ.
ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅನ್ನಕ್ಕೆ ಇಡ್ತೀನಿ. ಅದನ್ನೇನು ವಾಸನೆ ನೋಡಕ್ ಹೋದ್ಯಾ? ಇಲ್ಲ, ಮತ್ತೆ ಇಲ್ಲಿ ನಾನು ಸ್ಮೆಲ್ ಬರ್ತಿದೆ. ಏನು ಸ್ಮೆಲ್ಲು? ಈಗ ನಾನು ಇವತ್ತು ಮಡಿಕೆ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಮಡಿಕೆ ಪಾತ್ರೆಯಲ್ಲಿ ಮೊಟ್ಟೆನ ಬೇಯಿಸೋಕೆ ಇಡ್ತಾಯಿದ್ದೀನಿ. ಸುಮಾರು ಒಂದು 6 ಮೊಟ್ಟೆನ ಉಪ್ಪು ಹಾಕಿಬಿಟ್ಟು ಬೇಯಿಸ್ತೀನಿ. ಸೊ ಏನು ಮಾಡೋಣ ಅಂತ ಅಂದ್ಕೊಂಡು ಎಗ್ ಗ್ರೇವಿನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾವು ಯೂಶ್ವಲಿ ಟ್ಯೂಸ್ಡೇ, ವೆಡ್ನೆಸ್ಡೇ, ಸಂಡೇ ಇದು 3 ದಿವಸ ತಿನ್ನೋದು. ಹಾಗಾಗಿ ಎಗ್ ಗ್ರೇವಿನೇ ಮಾಡೋಣ ಅಂದ್ಬಿಟ್ಟು ಎಗ್ನ ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಬೆಂಡೆಕಾಯಿ ತಂದಿದ್ದೆ ಅಂತ ಹೇಳ್ದೆ ಅಲ್ಲ, ಬೆಂಡೆಕಾಯಿನ ಫ್ರೈ ಮಾಡೋಕ್ಕೆ ಒಂದು ಮಡಿಕೆ ಪಾತ್ರೆನ ಇಡ್ತಾಯಿದ್ದೀನಿ. ಸೊ ಇವಾಗ ಅದೇ ಮಡಿಕೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಇದರಲ್ಲಿ ಸೇರಿಸ್ತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 1 ಇಂಚಿಗಿಂತ ಒಂದು ಅರ್ಧ ಇಂಚ್ ರೇಂಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊತೀನಿ ನಾನು. ಒಂದು ಸ್ವಲ್ಪ ಬಾಡ್ತಾ ಇದ್ದಂಗೆ ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊತೀನಿ. ಸೊ ಉಪ್ಪು ಅರಿಶಿನ ಪುಡಿ ಸೇರಿಸೋದ್ರಿಂದ ಅಂಟಂಟು ಏನಿರುತ್ತೆ ನೋಡಿ ಅದು ಬೇಗ ಹೋಗುತ್ತೆ, ಪ್ಲಸ್ ಚೆನ್ನಾಗಿ ಬೇಯುತ್ತೆ, ಉಪ್ಪೆಲ್ಲ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಫಸ್ಟಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಎರಡೂ ಸೇರಿಸಿ ಫ್ರೈ ಮಾಡ್ಕೊತೀನಿ. ಸೊ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ತೀನಿ. ಸೊ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಪಲ್ಯ ಮಾಡೋಕ್ಕೆ ಈ ಕಡೆ ಈರುಳ್ಳಿ ಟೊಮೆಟೊ ಎಲ್ಲ ಚಾಪ್ ಮಾಡಿ ಇಟ್ಕೊತೀನಿ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ. ಇವಾಗ ಒಂದು ಗ್ಲಾಸ್ ಲಿಡ್ ಹಾಕಿ ಕ್ಲೋಸ್ ಮಾಡ್ತೀನಿ. ಸೊ ಇದಕ್ಕೆ ತಕ್ಕಂಥ ಲಿಡ್ ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಗ್ಲಾಸ್ ಲಿಡ್ನ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ ನೋಡಿ. ಸೊ ಈ ರೀತಿ ಫ್ರೈ ಆಗ್ತಾ ಇದ್ದಂಗೆ ಬೆಂದು ಇದೆ ಮತ್ತು ಫ್ರೈ ಕೂಡ ಆಗಿದೆ. ಈಗ ನಾನು ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಬೆಂಡೆಕಾಯಿನ. ಈಗ ಆಲ್ಮೋಸ್ಟ್ ಎಲ್ಲ ಬೆಂಡೆಕಾಯಿನ ಕೂಡ ನಾನು ಇದರಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ಪ್ಯಾನಲ್ಲೇ ಪಲ್ಯನ ಕೂಡ ಮಾಡ್ತೀನಿ. ನೀವು ಈ ಥರ ಡ್ರೈ ಪಲ್ಯ ಕೂಡ ಮಾಡ್ಬೋದು. ಸೊ ನಿಮಗೆ ಡ್ರೈ ಪಲ್ಯ ಇಷ್ಟ ಆದರೆ ಇದಕ್ಕೆ ಒಂಚೂರು ಖಾರದ ಪುಡಿ ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಸೊ ನಾನು ಒಂದೊಂದು ಸತಿ ಡ್ರೈ ಪಲ್ಯ ಮಾಡ್ತೀನಿ. ಸೊ ಇವತ್ತು ಚಪಾತಿಗೆ ಸ್ವಲ್ಪ ನಮ್ಮ ಯಜಮಾನ್ರಿಗೆ ಎಗ್ ಗ್ರೇವಿ ಬೇಡ ಅಂತಂದರು. ಇದೇ ಒಂದು ಸ್ವಲ್ಪ ಸೆಮಿ ಗ್ರೇವಿ ಥರ ಇರಲಿ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಎಷ್ಟು ಕರ್ಬೇವಿನ ಸೊಪ್ಪು ಬೇಕು ನೋಡಿ, ಸುಮಾರು ಒಂದು 10ರಿಂದ 11 ಎಲೆ ಅಂದ್ಕೊಳ್ಳಿ ಅಥವಾ 15 ಎಲೆ ಅಂದ್ಕೊಳ್ಳಿ. ಸೊ ರ್ಯಾಂಡಮ್ ಆಗಿ ಹಾಕಿದ್ದೀನಿ. ಸೊ ಒಂದಷ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೆ, ಜಾಸ್ತಿ ಇಲ್ಲ, ಒಂದೇ ಒಂದು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೆ ಅದನ್ನೇ ಇದರಲ್ಲಿ ಸೇರಿಸ್ತೀನಿ. ಯಾಕಂದರೆ ಬೆಂಡೆಕಾಯಿ ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊತೀನಿ. ನೆಕ್ಸ್ಟ್ ಟೊಮೆಟೊ ಕೂಡ ಜಾಸ್ತಿ ಏನು ತೊಗೊಂಡಿಲ್ಲ ನಾನು, 1ರಿಂದ 2 ಟೊಮೆಟೊ ಅಷ್ಟೇ, ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಸೈಡಲ್ಲಿ ಚಾಪ್ ಮಾಡ್ಕೊತಾ ಇದ್ದೆ. ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. 1 ಟೊಮೆಟೊ ಅಂದ್ಕೊಳ್ಳಿ. ಸೊ 1 ಟೊಮೆಟೊ ಚಾಪ್ ಮಾಡಿ ಹಾಕಿದ್ದೀನಿ. ಸಣ್ಣ ಟೊಮೆಟೊ, ದೊಡ್ಡ ಟೊಮೆಟೊ ಆದರೆ 1 ಸಾಕು. ಸೊ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ. ಯಾಕಂದರೆ ಬೆಂಡೆಕಾಯಿಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ನೋಡಿ 1 ಚಿಟಿಕೆ ಅಷ್ಟು ಉಪ್ಪು ಮಾತ್ರ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಇದರಲ್ಲಿ ಸೇರಿಸ್ತೀನಿ. ಸೊ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿ ತುಂಬ ದಿವಸ ಆಗಿತ್ತು, ಹಂಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಯಜಮಾನ್ರು ಬೆಂಡೆಕಾಯಿ ಪಲ್ಯ ಮಾಡು ಅಂತಂದರು. ಸೊ ಇವಾಗ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಹಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಸೊ 2 ಸ್ಪೂನಷ್ಟು ಹಚ್ಚ ಖಾರದ ಪುಡಿ. ನಿಮಗೆ ಸ್ಪೈಸಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು. ಸೊ ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿ. ಡ್ರೈ ಆಗಿದೆ ಅಂದರೆ ಪೂರ್ತಿ ಡ್ರೈ ಆಗಿಲ್ಲ, ಒಂದು ಸ್ವಲ್ಪ ಸೆಮಿ ಇದೆ. ಸೊ ಇದಕ್ಕೆ ಲಾಸ್ಟ್ ಫೈನಲ್ ಟಚ್ ಅಂದ್ಬಿಟ್ಟು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಸೊ ನಾನು ಇದು ಅಂಗಡಿಯಲ್ಲಿ ತಂದಿರೋಂಥ ಕೋಕೋನಟ್ ಪೌಡರು. ಸೊ ನಿಮ್ಮ ಮನೇಲೇ ಕೊಬ್ಬರಿ ತುರಿದಿರೋದಿದ್ರೆ ಅದೇ ಹಾಕ್ಕೊಳ್ಳಿ. ನಮ್ಮ ಮನೇಲಿ ತುರಿದಿರೋದು ಇರಲಿಲ್ಲ, ಸೊ ಹಾಗಾಗಿ ಅಂಗಡಿಯಲ್ಲೇ ತೊಗೊಂಡು ಬಂದಿದ್ದಿತ್ತು, ಹಾಗಾಗಿ ಅದನ್ನೇ ಹಾಕಿದ್ದೀನಿ. ಸೊ ಕೊಬ್ಬರಿ ತುರಿ ಎಲ್ಲ ಹಾಕಿ ಫೈನಲಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗಿದೆ.
ನೆಕ್ಸ್ಟ್ ನಾನಿಲ್ಲಿ ಎಗ್ ಗ್ರೇವಿ ಮಾಡ್ತೀನಿ. ಎಗ್ ಗ್ರೇವಿ ಮಾಡೋದಕ್ಕೆ ಇಲ್ಲಿ ಒಂದು ಜಾರ್ ನಾನು ತೋರಿಸ್ದೆ ನೋಡಿ, ಅದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಅದರಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ 2 ಈರುಳ್ಳಿ ಹಾಕ್ಬಿಟ್ಟು ನೆಕ್ಸ್ಟ್ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ 2 ಟೊಮೆಟೊ ಈ ರೀತಿ ರಫಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಜಾಸ್ತಿ ಇದಕ್ಕೆ ನೀರೇನು ಹಾಕೋದು ಬೇಕಿಲ್ಲ. ಈ ಟೊಮೆಟೊ ನೀರು ಮತ್ತು ಈರುಳ್ಳಿ ನೀರೇನಿದೆ ನೋಡಿ ಅದರಲ್ಲಿ ಈಸಿಯಾಗಿ ಬ್ಲೆಂಡ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಗೋಡಂಬಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ತಾಯಿದ್ದೀನಿ. ಗೋಡಂಬಿ ಒಂದು 5ರಿಂದ 10 ಗೋಡಂಬಿ ಹಾಕಿದ್ದೀನಿ. ಸೊ ಅದು 10 ರೂಪೀಸ್ ಪ್ಯಾಕೆಟ್ ಬರುತ್ತಲ್ಲ, ಅದು 2 ಪ್ಯಾಕೆಟ್ ಹಾಕಿದ್ದೀನಿ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಇಷ್ಟೇ, ಇದನ್ನು ಹಾಕಿ ಪೇಸ್ಟ್ ರೀತಿ ಮಾಡಿಕೊಂಡ್ರೆ ನಿಮಗೆ ಗ್ರೇವಿಗೆ ಮಸಾಲೆ ರೆಡಿ ಆಗುತ್ತೆ. ಸೊ ಈ ಬ್ಲೆಂಡರ್ ಬಂದು ತುಂಬ ಹೆಲ್ಪ್ಫುಲ್ಲು. ಸೊ ನಾನು ತುಂಬ ದಿವಸ ಮಿಸ್ ಮಾಡ್ಕೋತಾ ಇದ್ದೆ ಮಿಕ್ಸಿ ಹಾಕೋದಕ್ಕೆ. ಯಾವಾಗೂ ದೊಡ್ಡದೇ ಯೂಸ್ ಮಾಡಬೇಕಾಗಿತ್ತು. ಸೊ ಇದಿರೋದು ನನಗೆ ತುಂಬ ಯೂಸ್ಫುಲ್ಲು. ಸೊ ನೋಡಿ ಎಷ್ಟು ಬೇಗ ಆಯಿತು ಅಂದ್ಬಿಟ್ಟು. ಇವಾಗ ನೆಕ್ಸ್ಟ್ ನಾನು ಮಸಾಲೆ ಹಾಕೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಇದು ಮೊಟ್ಟೆ ಬೇಯಿಸಿದೆ ನೋಡಿ, ಅದೇ ಸಣ್ಣ ಪ್ಯಾನೆ ತೊಗೊಂಡಿದ್ದೀನಿ. ಜಾಸ್ತಿ ಮಾಡ್ತಾಯಿಲ್ಲ ಗ್ರೇವಿ, ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಈಗ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಅಥವಾ ನಿಮಗೆ ಗರಂ ಮಸಾಲ ಹಾಕ್ಕೋಬೋದು ಅಂದರೆ ಅದು ಕೂಡ ಹಾಕ್ಕೊಳ್ಳಿ. 2 ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟನ್ನ ಹಾಕ್ಕೋಬೋದು. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಚೂರು ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕರಿಬೇವಿನ ಸೊಪ್ಪು ಹಾಕಿದರೆ ಯಾವುದೇ ಗ್ರೇವಿಗಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಸೊ ಹಂಗಾಗಿ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಖಾರದ ಪುಡಿನ ಹಾಕ್ತೀನಿ. ಸೊ ಯಾಕಂದರೆ ಎಗ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಬಿಟ್ಟು ಎಗ್ನ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊತೀನಿ. ಸಪ್ರೇಟಾಗಿ ಯಾಕೆ ಮಾಡೋದು ಅಂದ್ಬಿಟ್ಟು ಒಂದರಲ್ಲೇ ಮಾಡ್ತೀನಿ. ಸೊ ಇವಾಗ ನೋಡಿ ಎಗ್ ಈ ರೀತಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಎಲ್ಲ ಎಗ್ಗು ಹಾಕಿದ್ದೀನಿ. ಅದರಲ್ಲಿ ಒಂದು ಎಗ್ ಮಾತ್ರ ಎಷ್ಟು ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡೋಕ್ಕೆ ಹೋಗ್ಬಿಟ್ಟು ಆ ರೀತಿ ತೆಗ್ದಿದ್ದಾನೆ, ಅವನಿಗೆ ಗೊತ್ತಾಗಿಲ್ಲ. ಸೊ ಹಾಗಾಗಿ ಅದನ್ನು ಫಸ್ಟೇ ಸಪ್ರೇಟಾಗಿ ತೆಗೆದಿಟ್ಕೊಂಡು ಆಮೇಲೆ ಉಳಿದಿದ್ದನ್ನೆಲ್ಲ ತೆಗಿತೀನಿ. ಯಾಕಂದರೆ ಮೊದಲೇ ಅರ್ಧ ಕಟ್ಟಾಗಿಬಿಟ್ಟಿದೆ, ಮತ್ತೆ ಫ್ರೈ ಮಾಡೋಕ್ಕೆ ಹೋದರೆ ಮತ್ತೆ ಇನ್ನು ಪೂರ್ತಿ ಕಟ್ಟಾಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟೇ ತೆಗೆದಿಟ್ಕೊಂಡೆ. ಇವಾಗ ಒಂದು ಪ್ಲೇಟಲ್ಲಿ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಈ ಥರ ಎಗ್ ಗ್ರೇವಿ ಬಂದುಬಿಟ್ಟು ನಮಗೆ ಎಕ್ಸಾಕ್ಟಾಗಿ ಹೋಟ್ಲಲ್ಲಿ ನಿಮಗೆ ಎಗ್ ಮಸಾಲ ಅಂತ ಕೊಡ್ತಾರೆ ನೋಡಿ, ಅದೇ ರೀತಿ ಇರುತ್ತೆ. ಸೊ ತೆಗಿಬೇಕಾದ್ರೆ ಒಂದು ಪೀಸು ಒಡೆದೋಗ್ಬಿಡ್ತು ಎಗ್ಗದು. ಏನು ಮಾಡೋದಕ್ಕೆ ಆಗೋದಿಲ್ಲ, ಅಡುಗೆ ಮಾಡಬೇಕಾದ್ರೆ ಅಂಥದ್ದೆಲ್ಲ ಆಗ್ತಾಯಿರುತ್ತೆ. ಸೊ ಇವಾಗ ಮಸಾಲೆ ಏನು ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ, ಇಷ್ಟು ಮಸಾಲೆ ಸಾಕಾಗುತ್ತೆ ಒಂದು ಟೈಮ್ಗೆ, 1 ಅಥವಾ 2 ಟೈಮ್ಗೆ ಆಗುತ್ತೆ. ಬಟ್ ಜಾಸ್ತಿ ಆದರೆ ಮತ್ತೆ ಉಳ್ದೋಗ್ಬಿಡುತ್ತೆ, ಅದು ಒಂದು ರಾಮಾಯಣ. ಈ ಬ್ಲೆಂಡರ್ ಜಾರ್ ಏನಿದೆ ನೋಡಿ ಅದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಬಟ್ ರಿಪೇರಿ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಹೋಗಿ ಕೊಡಬೇಕು, ಟೈಮ್ ಆಗ್ತಾಯಿರಲಿಲ್ಲ. ಕೆಳಗೆ ಹೋದಾಗ ತರೋದು ಮರ್ತೋಗೋದು, ಇದೇ ರೀತಿ ಆಗಿ ವರ್ಷ ಕಳೆದೋಯ್ತು. ವರ್ಷ ಅಂದರೆ 2019 ನಾನು ತೊಗೊಂಡಿದ್ದದು. ಸೊ ಇಷ್ಟು ದಿವಸ ಆಗೋಯ್ತು. ಸೊ ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಅಲ್ಲಿದೆ. ಇವಾಗ ನಾನು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಗ್ರೇವಿಗೆ ಅಂದ್ಬಿಟ್ಟು ಇದು ಮೊಸರನ್ನ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲಸ್ ಇದಕ್ಕೆ ನಾನು ಇವಾಗ ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ಏನೇನು ಮಸಾಲ ಇದೆ ನೋಡಿ ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಸ್ಪೈಸಿ ಇರಲಿ ಅಂತ ಸುಮಾರು 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಧನಿಯಾ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ಸೊ ಧನಿಯಾ ಪೌಡರ್ ಕೂಡ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಮೊಸರು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಒಡೆದೋಗಿರೋ ರೀತಿ ಆಗೋಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಗ್ರೇವಿ. ಈಗ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡ್ತೀನಿ. ಸೊ ಕುದಿಯುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಇದಾದಮೇಲೆ ನಾನು ಫೈನಲಾಗಿ ಸ್ವಲ್ಪ ತೆಂಗಿನಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ. ಸೊ ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಬಟ್ ನನಗೆ ಆ ತೆಂಗಿನಕಾಯಿ ಹಾಲು ಫ್ಲೇವರು, ಆ ರಿಚ್ನೆಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೋಟ್ಲಲ್ಲಿ ಅಂದರೆ ಕ್ರೀಮ್ ಹಾಕ್ತಾರೆ, ಬಟ್ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ. ಸೊ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಗೇನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಬಂದುಬಿಟ್ಟಿತ್ತು, ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ.
ಸೊ ಫೈನಲ್ ಆಗಿ ಎಲ್ಲ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು. ಸೊ ನೋಡಿ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂತ. ಮಡಿಕೆ ಪಾತ್ರೆಯಲ್ಲಿ ಮಾಡೋದೇ ಒಂಥರ ಖುಷಿ, ನೋಡೋಕ್ಕೂ ಇನ್ನೊಂಥರ ಚೆನ್ನಾಗಿರುತ್ತೆ. ಸೊ ಇವಾಗ ಫೈನಲಾಗಿ ಎಗ್ ಗ್ರೇವಿ ಈ ರೀತಿ ಆಗಿದೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನನಗೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಚಪಾತಿ ಕೂಡ ಮಾಡಿಕೊಂಡೆ. ಆ್ಯಕ್ಚುಲಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆ ಪ್ಲ್ಯಾನ್ ಫೇಲ್ ಆಯಿತು. ಸೊ ಹಂಗಾಗಿ ಚಪಾತಿನೇ ಮಾಡಿದೆ. ಸೊ ಫೈನಲಾಗಿ ಚಪಾತಿ ಎಲ್ಲ ಮಾಡಿಬಿಟ್ಟು ನಮ್ಮ ಯಜಮಾನರಿಗೆ ಪ್ಲೇಟಿಗೆ ಸರ್ವ್ ಮಾಡಿ ಕೊಟ್ಟೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.